ನನ್ನ ಹೆಸರು ನಾಗರಾಜ್ NS ಅಂತ. 84 ಆಗಿ 85 ಆಗ ಆಪ್ರೇಷನ್ ಆದಾಗ 85ನೇ ವರ್ಷ ನಡೀತಾ ಇತ್ತು. ತುಂಬ ನೋವು, ಒಂದು 8-10 ವರ್ಷದಿಂದ ನೋವು ತುಂಬ ಜಾಸ್ತಿ ಇತ್ತು. ಮಂಡಿ ನೋವು ನಡಿಯೋಕ್ಕೆ ಆಗ್ತಿರಲಿಲ್ಲ, 2 ಮಂಡಿನೂ. ಎಲ್ಲರೂ ಹೇಳೋರು ಆಪ್ರೇಷನ್ ಮಾಡಿಸ್ಕೊಂತ ನನಗೆ ಭಯ ಪಟ್ಕೊಂಡು ಯಾರ ಹತ್ರಕ್ಕೂ ಆಪ್ರೇಷನ್ಗೆ ಹೋಗ್ತಿರಲ್ಲ. ಶ್ರೀಕಾಂತ್ ರಾವ್ ಫಾದರು ನನಗೆ ಸ್ವಲ್ಪ ಪರಿಚಯ ಇತ್ತು. ಅವರು ಹತ್ರ ಮಾತಾಡುವಾಗ ನನ್ನ ಮಗನೂ ಆರ್ಥೋಪೆಟಿಕ್ಕು, ನೀವು ಯಾಕೆ ಮಾಡಬಾರ್ದು ಅಂತಂದರು. ಅವ್ರು ಬಂದು ಇನ್ನೂ ಚಿಕ್ಕವರು ಅಂದ್ಕೊಂಡು ಸ್ವಲ್ಪ ಅನುಮಾನ ಪಟ್ಟೆ ಸ್ವಲ್ಪ ಮೊದಲು. ಆಮೇಲೆ ಅಲ್ಲಿ ಇಲ್ಲಿ ನಂಗೆ ಕಿವಿ ಬಿತ್ತು, ತುಂಬ ಒಳ್ಳೆ ಡಾಕ್ಟ್ರು, ಚೆನ್ನಾಗಿ ಮಾಡ್ತಾರೆ ಅಂತ. ಅದು ಬೇರೆ ನಮ್ಗೆ ಪರಿಚಯ ಇತ್ತಲ್ಲ ಅವ್ರ ಫಾದರು. ಒಳ್ಳೆ ಆಗ್ಬೋದು, ಇದು ಪರಿಚಯ ಇರೋದ್ರಿಂದ ನನಗೇನು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಆಗಲ್ವೇನೋ ಅಂದ್ಕೊಂಡು ಅವ್ರ ಹತ್ರ ಬಂದು ಕನ್ಸಲ್ಟ್ ಮಾಡಿದೆ. ಕನ್ಸಲ್ಟ್ ಮಾಡಿ ಅವ್ರು ಹೇಳಿದ್ರು, ಆಪ್ರೇಷನ್ ಮಾಡಿಸ್ಕೊಳ್ಳಿ, ನೀರು ರಿಪ್ಲೇಸ್ಮೆಂಟ್ ಏನು ತೊಂದರೆ ಆಗೋಲ್ಲ. ಭಯ ಪಟ್ಕೊಂಡು ಒಂದು ತಿಂಗಳು 2 ತಿಂಗಳು ಹಾಗೆ ಇದ್ಬಿಟ್ಟೆ, ತಿರ್ಗಾ ಬರಲಿಲ್ಲ. ಆಮೇಲೆ ಯೋಚನೆ ಮಾಡಿದೆ, ತಡಿ ಇದು ಆಗೋಲ್ಲ, ಇದು ಹೀಗೆ ಇದ್ದರೆ ಲೈಫ್ ಲಾಂಗ್ ಸಫರ್ ಮಾಡಬೇಕಾಯ್ತು, 2 ಕಾಲು ಅಂದ್ಬಿಟ್ಟು ಏನು ಮಾಡಿದೆ, 2 ಕಾಲು ಮಾಡಿ ಅಂತಂದೆ. ಇಲ್ಲ, 1 ಕಾಲು ಮಾಡ್ತೀನಿ ನೋಡೋಣ, ಅದಾದರೆ ಇನ್ನೊಂದು ಕಾಲು ಸರಿ ಹೋಗ್ಬೋದು ಅಂತಂದರು. ಡಿಸೆಂಬರ್ 17, 2022 ಆಪ್ರೇಷನ್ ಮಾಡಿದ್ರಲ್ಲಿ ಫೋರ್ಟಿಸ್ ಹಾಸ್ಪಿಟ್ಲಿ. ಆವತ್ತು ಆಪ್ರೇಷನ್ ಮಾಡಿದ್ದು ಅವ್ರು ಹೇಳಿದ ಪ್ರಕಾರನೇ ನಡೆದೆ. ನಾನು ಏನು ತೊಂದರೆ ಆಗಿಲ್ಲ, ಯಾವ ಇದರಲ್ಲೂ ಕೊರತೆ ಇಲ್ಲದೆ ಚೆನ್ನಾಗಿ ನೋಡಿಕೊಂಡು ಮನೆಗೆ ಬಂದ ಮೇಲೂ ಮನೆಗೆ ಬಂದು ದಿನ ರಾತ್ರಿ ಹೊತ್ತು ನೋಡ್ತಾಯಿದ್ರು. ಈ ಥರದ ಡಾಕ್ಟ್ರು ನಾನು ಎಲ್ಲೂ ನೋಡಲಿಲ್ಲ. ಅಷ್ಟು ಕೇರ್ ಆಗಿ ಮನೆಗೆ ಬಂದು ಈ ಥರ ನೋಡ್ತಾರಲ್ಲ ಅಂತಂದ್ಬಿಟ್ಟು ಇನ್ನೂ ಖುಷಿ ಆಯಿತು. ಆ ಕಾನ್ಫಿಡೆನ್ಸ್ ಮೇಲೆ ನಾನು ಇನ್ನೂ ರಿಕವರಿ ಚೆನ್ನಾಗಿ ಬೇಗ ಆಗ್ಬಿಟ್ಟೆ. ತಿರ್ಗಾ ಆಮೇಲೆ ವಾಕರು ಬಿಟ್ಬಿಟ್ಟು ಹಾಗೆ ನಡೆಯೋಕ್ಕೆ ಶುರು ಮಾಡಿದೆ. ಅಷ್ಟು ಕಾನ್ಫಿಡೆಂಟಾಗಿ ನನ್ನ ಮನಸ್ಸಿಗೆ ಬಂದ್ಬಿಡ್ತು. ವಿತಿನ್ 1 ವೀಕ್ ಐ ರಿಕವರು ಫುಲ್ಲಿ. ತುಂಬ ಕಾನ್ಫಿಡೆನ್ಸ್ ಆಗೋಯ್ತು ಅವ್ರ ಮೇಲೆ. ಅವ್ರು ಹೇಳಿದ ಪ್ರಕಾರ ಆಯ್ತಲ್ಲ, ತುಂಬ ಸಂತೋಷ ಆಯಿತು. ಇವಾಗ 1.5 ಕಿಲೋ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತೀನಿ. ಬೆಳಗ್ಗೆ ಹೊತ್ತಿಬ್ಬರು ವಾಕ್ ಮಾಡ್ತಾಯಿದ್ದೀನಿ ರೆಗ್ಯುಲರಾಗಿ. ಮೆಟ್ಲಿಳಿದು ಹತ್ತದು ಎಲ್ಲ ಇವಾಗ ಮಾಡ್ತೀನಿ, ಏನು ತೊಂದರೆ ಇಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ತೀನಿ. ಈಗ ಬಲಗಾಲಿ ನೋವಿದ್ದದ್ದು ಅದೂ ಇಲ್ಲ. ಈಗ 2 ಒಟ್ಟಿಗೆ ಆರಾಮಾಗಿದ್ದೀನಿ. ಈಗ ಕೈ ಗುಣ 1, 2ನೇದು ಬಂದು ಅವರು ಚಿಕ್ಕವರಾದರೂ ಅಷ್ಟು ಬುದ್ಧಿವಂತರು, ಎಲ್ಲದರಲ್ಲೂ ಬುದ್ಧಿವಂತರು. ಎಸ್ಪೆಷಲಿ ನೀ ರಿಪ್ಲೇಸ್ಮೆಂಟ್ಲಿ ನನ್ನ ಎಕ್ಸ್ಪೀರಿಯನ್ಸ್ಲಿ ಇನ್ನೊಬ್ಬರು ಡಾಕ್ಟ್ರು ಬೆಂಗಳೂರಲ್ಲಿ ಯಾರು ಸಿಕ್ಕೋದು ಕಾಣೆ ಅಂತ ಅಂದ್ಕೊಂಡಿದ್ದೀನಿ. ಅದು ಬೇರೆ ನಮ್ಮ ಮನೆಗೆ ಹತ್ತಿರ ಇರೋದ್ರಿಂದ ಇನ್ನೂ ತುಂಬ ಅನುಕೂಲ ಆಯಿತು. ನಾನೊಬ್ಬನೇ ಅಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಇದು ತುಂಬ ಅವ್ರು ಮಾಡಿಸ್ಕೊಂಡವರು ಎಲ್ಲರೂ ಚೆನ್ನಾಗಾಗಿದೆ ಅಂತಂತಾರೆ. ಇವಾಗೆಲ್ಲ ನಾನು ಚೆನ್ನಾಗಿ ವಾಕ್ ಮಾಡಿಕೊಂಡು ಇವಾಗ ಆರಾಮಾಗಿದ್ದೀನಿ ಮನೆಯಲ್ಲಿ. ನನ್ನ ಮಗಳು, ದೊಡ್ಡ ಮಗಳು, ಅವಳಿಗೂ 2 ಕಾಲು ಪೇಯ್ನ್ ಇತ್ತು ಮಂಡಿ. ಅವಳು ಬಂದು ಕನ್ಸಲ್ಟ್ ಮಾಡಿದ್ಲು. ಅವಳಿಗೂ ಹೇಳಿದ್ರು 2 ಕಾಲು ಅವಳು ಚಿಕ್ಕ ವಯಸ್ಸಾದ್ದರಿಂದ 2 ಕಾಲು ಒಟ್ಟಿಗೆ ಮಾಡಿಸ್ಕೊಂಬಿಡಮ್ಮ ಅಂದರು. ಅವಳು ತುಂಬ ಭಯ ಪಟ್ಕೊಂಡು 1 ತಿಂಗಳು ಮಾಡಿಸ್ಕೊಳ್ಳೋಣ ಅಂತ ತುಂಬ ಹಠ ಮಾಡ್ತಾಯಿದ್ಲು. ಆಮೇಲೆ ನಾನು ಹೇಳಿದೆ, ನೋಡಮ್ಮ ನಾನೇ ಮಾಡಿಸ್ಕೊಂಡಿದ್ದೀನಿ, 85 ವರ್ಷದೂ ನಿಂಗೇನು ತೊಂದರೆ ಆಗೋಲ್ಲ, ಮಾಡಿಸ್ಕೊ ಅಂತ ಧೈರ್ಯ ತುಂಬಿ ಡಾಕ್ಟ್ರು ತುಂಬ ಧೈರ್ಯ ಅವರು ಹೇಳಿದ್ರು. ನಾನಿದ್ದೀನಮ್ಮ, ನಾನೇನೋ ಹೆಚ್ಚು ಕಮ್ಮಿ ನಾನೇ ಜವಾಬ್ದಾರಿ ಅಂದ್ಬಿಟ್ಟು ಹೇಳಿದ ಮೇಲೆ ಅವಳು ಮಾಡಿಸ್ಕೊಂಡ್ಳು. ಅವಳು 2 ಕಾಲು ಮಾಡಿಸ್ಕೊಂಡ್ಳು. ಅವಳು ಈಗ ಚೆನ್ನಾಗಿ ನಡೀತಾ ಇದ್ದಾಳೆ. ಈಗ ಏನು ತೊಂದರೆನೂ ಇಲ್ಲ ಅವಳಿಗೂ. ಆ ಕಾನ್ಫಿಡೆನ್ಸು ಆ ಡಾಕ್ಟ್ರಿಂದ ನನ್ನ ಮಗಳಿಗೂ ಬಂತು, ನನಗೂ ಬಂತು. ಇಬ್ಬರು ಆರಾಮಾಗಿದ್ದೀರಿ ಇವಾಗ ಅಂತ.